ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 2 ದಿನ ಕಳೆದಿದ್ದಾರೆ ರೇವಣ್ಣ. ಜೈಲಿನಲ್ಲಿ ರೇವಣ್ಣ ಈಗ ಸಾಮಾನ್ಯ ಖೈದಿ ಮೌನಕ್ಕೆ ಶರಣಾಗಿದ್ದಾರೆ. 2 ದಿನಗಳನ್ನ ಕಳೆದಿದ್ದಾರೆ ಈಗ ರೇವಣ್ಣ. ಪರಪ್ಪನ ಅಗ್ರಹಾರ ಸೇರಿ 2 ದಿನಗಳಾಯಿತು. ತಡರಾತ್ರಿಯವರೆಗೆ ನಿದ್ದೆಗೆ ಜಾರದೆ ಎಚ್.ಡಿ. ರೇವಣ್ಣ ಚಿಂತಾಕ್ರಾಂತರಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ 2 ದಿನದಿಂದ ರೇವಣ್ಣ ಚಡಪಡಿಸ್ತಾ ಇದ್ದಾರೆ. ಬೆಳಗ್ಗೆ 5:30ಕ್ಕೆ ನಿದ್ದೆಯಿಂದ ಎದ್ದಿದ್ದಾರೆ ಮಾಜಿ ಸಚಿವ ರೇವಣ್ಣ. ಜೈಲು ಸಿಬ್ಬಂದಿ ಸೇರಿ ಯಾರ ಜೊತೆಗೂ ಕೂಡ ಶಾಸಕರು ಮಾತಾಡಿಲ್ಲ. ಇನ್ನು 4 ದಿನ ಜೈಲು. ಸೋಮವಾರದವರೆಗೂ ಕೂಡ ಏಪ್ರಿಲ್ 13ರಂದು ಜಾಮೀನು ಅರ್ಜಿ ವಿಚಾರಣೆ ಇದೆ. ಆ ನಂತರ ನಿರ್ಧಾರ ಆಗತ್ತೆ, ಬೇಲ ಅಥವಾ ಮತ್ತೆ ಒಂದಷ್ಟು ದಿನ ಜೈಲ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಎಚ್.ಡಿ. ರೇವಣ್ಣ ಮೇಲೆ ನಿಗಾ ವಹಿಸಿದ್ದಾರೆ ಈಗ ಜೈಲಿನ ಸಿಬ್ಬಂದಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. 2 ದಿನ ಆಯಿತು ಪರಪ್ಪನ ಅಗ್ರಹಾರ ಸೇರಿ. ಜೊತೆಗೆ ಈಗಾಗಲೇ ಇನ್ನೂ 4 ದಿನಗಳ ಕಾಲ ಬೇಲ್ ಕೂಡ ಇಲ್ಲ. ಮುಂದೆ ಅಂದರೆ ಸೋಮವಾರದ ದಿನ ಬೇಲ್ ಸಿಗುತ್ತಾ ಅನ್ನೋದು ಮುಂದಿನ ಪ್ರಶ್ನೆ. ಆದರೆ ಈ 2 ದಿನಗಳನ್ನು ಯಾವ ರೀತಿಯಾಗಿ ಕಳೆದ್ರು, ಜೊತೆಯಲ್ಲಿ ಅವರ ಈ ವೈಟಲ್ಸ್ ಆಗಿರ್ಬೋದು ಅಥವಾ ಆರೋಗ್ಯ ಆಗಿರ್ಬೋದು ಯಾವ ರೀತಿಯಾಗಿದೆ, ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಏನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಚ್.ಡಿ. ರೇವಣ್ಣ ಕಳೆದ ಶನಿವಾರ ಅರೆಸ್ಟ್ ಆಗ್ತಾರೆ. ಅಂದರೆ SIT ಅವರು ಅವರನ್ನು ದೇವೇಗೌಡರ ನಿವಾಸದಲ್ಲಿ ಅರೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ಅವರಿಗೆ ಕೆಲವೊಂದಿಷ್ಟು SIT ಅವರು ಕೂಡ ವಿಚಾರಣೆಯನ್ನು ನಡೆಸಿ ಅದಾದ ನಂತರ ನಿನ್ನೆ ಏನು ಅವರಿಗೆ ಜಾಮೀನು ಅರ್ಜಿ ಕುರಿತು ವಿಚಾರಣೆ ಇರುತ್ತೆ. ಆದರೆ ಆ ಜಾಮೀನು ಅರ್ಜಿ ವಿಚಾರಣೆಯಲ್ಲೂ ಕೂಡ ಅವರ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಹೀಗಾಗಿ ಏನು ಕಳೆದ 2 ದಿನದ ಹಿಂದೆಯೇ ರೇವಣ್ಣ ಅವರು ಪರಪ್ಪನ ಅಗ್ರಹಾರವನ್ನು ಸೇರಿದ್ರು. ಹೀಗಾಗಿ ಅಂದರೆ 2 ದಿನದಿಂದ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಏನು ಇರುವಂತಹ ರೇವಣ್ಣ ಅವರು ಯಾರ ಹತ್ರನೂ ಕೂಡ ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದಂಥವರು ಈಗ ಸಾಮಾನ್ಯ ಖೈದಿಯಂತೆ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಯಾರ ಹತ್ರನೂ ಕೂಡ ಮಾತಾಡ್ತಾ ಇಲ್ಲ, ಅಂದರೆ ಮೌನವನ್ನು ವಹಿಸ್ಕೊಂಡಿರುವಂತಹದ್ದು. ಹಾಗೆ ಇದಾದ ನಂತರ ಏನು ಬೌರಿಂಗ್ ಹಾಸ್ಪಿಟಲಲ್ಲೂ ಕೂಡ ಅವರು ಅಡ್ಮಿಂಟ್ ಆದಾಗ ಕೆಲವೊಂದಿಷ್ಟು ಅವರು ಮಗನ ವಿಚಾರವಾಗಿ ದುಃಖವನ್ನು ತೋಡ್ಕೊಂಡ್ರು ಅಂತ ಹೇಳಿ ಕೆಲವೊಂದಿಷ್ಟು ವೈದ್ಯರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಅಂದರೆ ಎಲ್ಲೋ ಒಂದು ಕಡೆ ಮಗ ಮಾಡಿದಂತಹ ತಪ್ಪು ಹಾಗೆ ಇನ್ನೊಂದು ಶಿಕ್ಷೆಯಲ್ಲಿ ಅಂದರೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರೇ A1 ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಒಂದು ವಿಚಾರಗಳು ಕೂಡ ಅವರನ್ನು ಕೊರಿತಾ ಇದೆ. ಇದ್ರ ಜೊತೆಗೆ ಏನು ಬೆಳಿಗ್ಗೆ 5:00ವರೆಗೆ ಅವರು ಎದ್ದೇಳಿದ್ರು, ಮತ್ತೆ ಯಾವುದೇ ರೀತಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಮುಂದೆ ಏನಾಗುತ್ತೆ ಅಂತ ಹೇಳಿ ಅವರು ಚಿಂತೆಯನ್ನ ನಡೆಸ್ತಾ ಇರುವಂತಹದ್ದು ಬರ್ತಾ ಇರುವಂತಹ ಮಾಹಿತಿ. ಇದ್ರ ಜೊತೆಗೆ ಏನು ಸೋಮವಾರ ಅವರ ಅರ್ಜಿ ವಿಚಾರಣೆಯೂ ಕೂಡ ಇದೆ. ಒಂದು ವೇಳೆ ಅರ್ಜಿ ವಿಚಾರಣೆಯಲ್ಲಿ ಅವರಿಗೆ ಬೇಲ್ ಸಿಕ್ಕಿದ್ರೆ ಅವರು ವಾಪಸ್ ಮನೆಗೆ ಹೋಗಬಹುದು. ಆದರೆ ಅವತ್ತಿನ ದಿನ ಏನಾಗುತ್ತೆ, ಅವರಿಗೆ ಜೈಲು ಮತ್ತೆ ಫಿಕ್ಸ್ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಅಶ್ವಿನಿ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್.